ನಮಸ್ಕಾರ. ಬದುಕು ಪ್ರಗತಿಯ ಕಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎಲ್ಲ ಸಮಯದಲ್ಲೂ ಮಾಡ್ಕೊಂಡು ಕುಡಿಬೋದಾದಂಥ ಅದ್ಭುತವಾದ ಕಷಾಯದ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಳ್ಳಿ. ಅದೊಂದು ಸ್ವಲ್ಪ ಬಿಸಿಯಾಗಿದೆಯಾ ಅಂತ ನೋಡಿ ಕೊತ್ತಂಬರಿ ಕಾಳು ಹಾಕ್ಕೊಳ್ಳಿ. ಕೊತ್ತಂಬರಿ ಕಾಳು ಜೀರ್ಣಕ್ರಿಯೆಗೆ ಸಹಕಾರಿ. ನಂತರ ನೀವು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, 2 ಸ್ಪೂನು. ಜೀರಿಗೆ ಸಮೇತ ನಮ್ಮ ಬಾಡಿಯಲ್ಲಿರುವ ಟಾಕ್ಸಿನನ್ನು ಹೊರಗಡೆ ಹಾಕುತ್ತೆ. ಆ ನಂತರ ಒಂದು ಶುಂಠಿ, ಇದು ದೇಹದಲ್ಲಿ ಶೀತ ಕೆಮ್ಮು ಆಗದೇ ರೀತಿ ನೋಡ್ಕೊಳ್ಳುತ್ತೆ. 2 ಚಕ್ಕೆ, 1 ಇಂಚು ಅಶ್ವಗಂಧ, ಒಂದು 5-6 ಲವಂಗ, ಇದಿಷ್ಟು ನಮ್ಮ ಬಾಡಿಯ ಕೊಲೆಸ್ಟ್ರಾಲನ್ನು ಹೊರಗಡೆ ಹಾಕುತ್ತೆ. ಮೆಂತ್ಯ ಕಾಳು ನಮ್ಮ ದೇಹವನ್ನು ತಂಪಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. ಮೈಗ್ರೇನ್ ಸಮಸ್ಯೆಗೆ ಕಾಳುಮೆಣಸು, ಜೀರ್ಣಕ್ರಿಯೆಗೆ ಸೋಂಪಿನ ಕಾಳು, ಇವೆಲ್ಲವನ್ನು ಸರಿಯಾಗಿ ಬಿಸಿ ಮಾಡ್ಕೊಳ್ಳಿ. 5-6 ನಿಮಿಷ ಬಿಸಿ ಮಾಡಿ ತಣ್ಣಗಾದ ತಕ್ಷಣ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ 2-3 ತಿಂಗಳು ಯೂಸ್ ಮಾಡ್ಬೋದು. ಬನ್ನಿ ಇವಾಗ ಕಷಾಯ ಮಾಡೋಣ. ಒಂದು 2 ಕಪ್ ಕಷಾಯ ಮಾಡೋದಾದರೆ ಒಂದು 2 ಕಪ್ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. 1-1.5 ಸ್ಪೂನು ಪೌಡ್ರ್ ಹಾಕಿ ಹಾಲು ಚೆನ್ನಾಗಿ ಕುದಿಬೇಕು. ನಮ್ಮಲ್ಲಿ ನಾವು ಆರ್ಗ್ಯಾನಿಕ್ ಬೆಲ್ಲವನ್ನೇ ಬಳಸ್ತೀವಿ. ನೀವೇನೇ ಬಳಸೋದಾದರೂ ಅದನ್ನು ನೇರವಾಗಿ ಕಪ್ಪಿಗೆ ಹಾಕಿಟ್ಕೊಳ್ಳಿ. ಕುದ್ದಿರೋ ಕಷಾಯವನ್ನು ಸೋಸ್ಕೊಳ್ಳಿ. ಬಿಸಿ ಬಿಸಿ ಇರುವಾಗಲೇ ಟೇಸ್ಟ್ ಮಾಡಿ. ಕುಡಿದ ತಕ್ಷಣ ಮರ್ತು ಬಿಡಬೇಡ್ರಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ ರೀ.